ಸರ್ವೇ ಜನಾಃ ಸುಖಿನೋ ಭವಂತು. Welcome to you all to this session of the ESGVP program. ಇದು ಸಸ್ಟೈನ್ಡ್ ಗ್ರೇಡೆಡ್ ವ್ಯಾಲ್ಯೂ ಎಜುಕೇಷನ್ ಪ್ರೋಗ್ರಾಮ್ ಎಂಬುದರ ಬಗ್ಗೆ ತಾವೆಲ್ಲರೂ ನಿನ್ನೆ ಬೆಳಗಿಂದ ತಿಳ್ಕೊಂಡಿದ್ದೀರಾ. ಪ್ರಾಯಶಃ ನಿಮಗೆ ಇದರ ಬಗ್ಗೆ ಇದರ ಉಗಮ ಎಲ್ಲಿಂದಾಯಿತು, ಇದು ಯಾತಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಇದರ ವೈಶಿಷ್ಟ್ಯ ಏನು, ಇದರ ಬಗ್ಗೆ ಎಲ್ರಿಗೂ ಕೂಡ ಮನವರಿಕೆ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ ಈಗ ಗೊತ್ತಾಗಿದೆ ಏನಂತ ಹೇಳಿದರೆ, ನಾವು ವಿದ್ಯಾಭ್ಯಾಸದ ಮೂಲಕ ಬರೇ ವಸ್ತು ವಿಷಯಗಳನ್ನು ಮಕ್ಕಳಿಗೆ ಅದು ಅವಶ್ಯಕ ಇದ್ದರೂ ಕೂಡ ಅದನ್ನು ಮಾತ್ರ ಕೊಟ್ಟು ನಮ್ಮ ದೇಶದ ಪ್ರಜೆಗಳನ್ನು, ನಮ್ಮ ದೇಶದ ಯುವಕರನ್ನು, ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ಸದ್ಗುಣ ಸಂಪನ್ನರನ್ನಾಗಿ ಮಾಡಲಿಕ್ಕೆ ವಿದ್ಯಾಭ್ಯಾಸ ವಿಫಲವಾದರೆ, ಸರಿಯಾಗಿ ಕೇಳಿ, ವಿಷಯ ಭಾರಿ ಇಂಪಾರ್ಟೆಂಟ್ ವಿಷಯ ಇದು. ನೀವು ಯಾವ ಥರದ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕೊಟ್ಟು ಬರೆಸಿಕೊಡು, ರಿಸಲ್ಟ್ ಒಳ್ಳೆ ತರಿಸ್ಬಿಟ್ಟು ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ ಎಲ್ಲವನ್ನು ಚೆನ್ನಾಗಿ ಹೇಳಿಕೊಟ್ಟು ನೀವು ವಿದ್ಯಾಭ್ಯಾಸ ಕೊಟ್ಟರೂ ಕೂಡ ಇವತ್ತಿನ ನ್ಯೂಸ್ ಪೇಪರ್ ನೀವು ಓದಿದ್ರೆ, ಈ ನ್ಯೂಸ್ ಪೇಪರ್ನಲ್ಲಿ ನಾವು ಕಂಡುಬರುವಂಥ ಯಾರೇ ವ್ಯಕ್ತಿಗಳಾಗಲಿ ಭ್ರಷ್ಟಾಚಾರ, ಧಗೆ, ಮೋಸ, ವಂಚನೆ, ಸುಲಿಗೆ, ಅಲ್ಲ ಸಲ್ಲದನ್ನೆಲ್ಲ ಮಾಡುವವರು ವಿದ್ಯಾವಂತರ ಅವಿದ್ಯಾವಂತರು. ಅವಿದ್ಯಾವಂತರು ಇದನ್ನೆಲ್ಲ ಮಾಡುವವರು ಅಂತ ಹೇಳೋರು ಕೈ ಎತ್ತಿ ನೋಡೋಣ. ಯಾರು ಇಲ್ಲ, ಇದೆಲ್ಲ ಮಾಡಿದವರು ನಿರಕ್ಷರ ಕುಕ್ಷಿಗಳು, ಹಳ್ಳಿಯವರು, ಗ್ರಾಮಾಂತರ ಪ್ರದೇಶದವರು, ಮತ್ತು ಇದೆಲ್ಲ ಸ್ಕ್ಯಾಮು, ಇದರ ಹಿಂದೆ ಇರುವಂತ ಎಲ್ಲ ಅಧಿಕಾರಿ, ಇವರೆಲ್ಲ ಅವಿದ್ಯಾವಂತರು. ಇವರೆಲ್ಲ ಮಾಡೋರು 99% ಎಲ್ಲ ವಿದ್ಯಾವಂತರು ಅಂತ ಹೇಳೋರು ಕೈ ಎತ್ತಿ ನೋಡೋಣ ನೀವೇ. ಸೊ ಇದು ನಿಮ್ಗೆ ಮೌಲ್ಯ ಶಿಕ್ಷಣದ ಅವಶ್ಯಕತೆ ಬಗ್ಗೆ ನೀವೇ ಹೇಳ್ತಾ ಇದ್ದೀರಿ. ಐನ್ಸ್ಟೈನ್ ಹೇಳಿದಾನೆ, science can denature plutonium. Science can denature plutonium, but not the wickedness of human heart. ವಿಜ್ಞಾನ ತನ್ನ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಪ್ಲುಟೋನಿಯಂ ಎಂಬ ಅಣುವಿನ ಏನದರ ರಚನೆ ಇದೆ ಅದನ್ನು ಬದಲಾಯಿಸಬಹುದು ನಾವು. ಆದರೆ ಮನುಷ್ಯನಲ್ಲಿರುವಂತಹ ಕೆಟ್ಟ ಗುಣಗಳನ್ನು ಬದಲಾಯಿಸಿ ವಿಜ್ಞಾನಕ್ಕೆ ಸಾಧ್ಯವಾಗುವುದಿಲ್ಲ. ಅವನ ಮ್ಯಾಥ್ನಲ್ಲಿ 99% ಇರ್ಬೋದು, ಒಬ್ಬನಿಗೆ 80% ಇರೋ, ಅವನು ನಾಳೆ ಗೋಡೆ ಹಾರಿ ಆಚೆ ಹೋಗಿ ಅಲ್ಲ ಸಲ್ಲದನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೇವೆ. ಆದ್ರಿಂದ ಇದೇ ಅಸೆಂಬ್ಲಿಯಲ್ಲಿ SB ಚವಾಣ್ ಕಮಿಟಿ ಬಂದಿತ್ತು ವ್ಯಾಲ್ಯೂ ಎಜುಕೇಶನ್ ದೇಶದಾದ್ಯಂತ ಸ್ಟಡಿ ಮಾಡಲಿಕ್ಕೆ. ಅಂದರೆ ಭಾರತ ಸರ್ಕಾರ ಈ ಶಿಕ್ಷಣದ ಬಗ್ಗೆ 10+1+3, 10+2+2 ಇದನ್ನೆಲ್ಲ ಮಾಡ್ತಾನೆ ಇರ್ತದೆ. ಇದು ಏನೋ ಸೆಂಟ್ರಲ್ ಸಿಲೆಬಸ್ಸು, ಸ್ಟೇಟ್ ಸಿಲೆಬಸ್, ಈ ಯಾವ ಸಿಲೆಬಸ್ನಲ್ಲಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಗುಣ ಸಂಪನ್ನತೆಯನ್ನು ನಾವು ತಿಳಿಸ್ಕೊಡ್ತೇವೆ. ಹೇಳಿದ್ರು ಈಗ ನೀವು ಕೂಡ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿದ್ದೀರಿ, ನೀವು ವಿದ್ಯಾಭ್ಯಾಸ ಕೊಡ್ತೀರಿ, ಪ್ರತಿ ದಿವಸ ಕ್ಲಾಸಿಗೆ ಹೋಗ್ತಾ ಇದ್ದಾರೆ. ಮಕ್ಕಳಿಗೆ
ಒಳ್ಳೆಯ ವಿಚಾರ ಅಂತ ಹೇಳಿದ್ರೆ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದರೆ ಏನು, ಅದು ನಮ್ಮ ಧರ್ಮದಲ್ಲಿ ವಿಪುಲವಾಗಿದೆ. ಆದರೆ ನಾವು ಕೊಡುವಂತಹ ಈಗ ವಿದ್ಯಾಭ್ಯಾಸ ಧರ್ಮರಹಿತ ಅಲ್ವಾ? ಧರ್ಮ ಎಂಬುದನ್ನು ಅದರಲ್ಲಿರುವಂತಹ ವ್ಯಾಲ್ಯೂಸ್, ಅದರಲ್ಲಿರುವಂತಹ ಒಳ್ಳೆತನ, ಅದರಲ್ಲಿ ಸ್ವಲ್ಪ ಕಾಂಟ್ರವರ್ಷಿಯಲ್ ಇರಬಹುದು, ಆದರೆ ಅದರಲ್ಲಿ ಸಾಕಷ್ಟು ಸದ್ಗುಣ ಸಂಪನ್ನರನ್ನಾಗಿ ಮಾಡಲು, ಪ್ರಾಮಾಣಿಕರನ್ನಾಗಿ ಮಾಡಲು, ನಮ್ಮನ್ನು ಬೇರೆ ಬೇರೆ ಸತ್ಯ, ನ್ಯಾಯ, ನೀತಿಗೆ ಬದ್ಧರನ್ನಾಗಿ ಮಾಡಲು ಸಾಕಷ್ಟು ಮೌಲ್ಯಗಳು ಧರ್ಮದಲ್ಲೇ ಅಳವಡಿಕೆ ಇವೆ. ಎಲ್ಲ ಧರ್ಮದಲ್ಲಿ ಇದೆ. ಆದ್ರಿಂದ ಒಂದು ರೀತಿಯಲ್ಲಿ ಧರ್ಮದ ಬಗ್ಗೆ ನಾವು ಹೇಳೋದಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಹೇಳುವುದೇ ನಾವು ಶುಷ್ಕವಾದಂತಹ, ಅಂದ್ರೆ ಮೌಲ್ಯರಹಿತವಾಗಿರುವಂತಹ ವಿಚಾರಗಳನ್ನು ಸಮಾಜ, ಗಣಿತ, ವಿಜ್ಞಾನ ಇದ್ರ ಮೂಲಕ ಕೊಡ್ತೇವೆ. ಈಗ ಮಕ್ಕಳಿಗೆ ಮನೆಯಲ್ಲಿ ತಂದೆ ತಾಯಿಯವರು ಭಾಗವಹಿಸಿ ಹೀಗೆ ಮಾಡಪ್ಪ, ಹೀಗೆ ಮಾಡಬೇಡ ಅಂತ ಹೇಳೋರು ಕೂಡ ಅವ್ರಿಗೆ ಕಷ್ಟ. ನಾವು ಮಕ್ಕಳಾಗಿ ನೋಡೋಣ, ನಮ್ಗೆ ಹಿರಿಯರಿಂದ ನಾವು ಎಷ್ಟು ಮಾರ್ಗದರ್ಶನ ಪಡೆದೇವೆ ಚಿಕ್ಕವರಾಗಿ. ಈಗಿನ ಮಕ್ಕಳಿಗೆ ಸಿಗ್ತದ ನೋಡಿದ್ದು. ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಒಂದು ಉಕ್ತಿನೇ ಇದೆ, ನಿಮಗೆಲ್ಲ ಗೊತ್ತಿದೆ. ಅದು ಈಗ ಮನೆಯ ಒಂದು ಎಂಟರ್ಟೈನ್ಮೆಂಟ್ ಕ್ಲಬ್ ಆಗ್ಬಿಟ್ಟಿದೆ. ಪೇರೆಂಟ್ಸ್ ಏನಾಗಿದ್ದಾರೆ, ಸಪ್ಲೈಯರ್ ಆಫ್ ಕಮಾಡಿಟೀಸ್. ಅವರಿಗೆ ಪುಸ್ತಕ, ಬಟ್ಟೆ, ಅವರಿಗೆ ವಾಚು, ಅವರಿಗೆ ಸೆಲ್ ಫೋನು, ಅವರಿಗೆ ಡ್ರೆಸ್ಸು, ಅವರಿಗೆ ಪಾಕೆಟ್ ಮನಿ ಸಪ್ಲೈ ಅಲ್ವಾ. ನಿಮ್ಮ ಕಡೆ ಇಮೋಷನಲ್ ಬಾಂಡಿಂಗ್, ಮಾರ್ಗದರ್ಶನ ಇಲ್ಲ. ಅಯ್ಯೋ ನನ್ನ ಮಕ್ಕಳಿಗೆ ಅದು ಹೇಳಿದ ಕೂಡಲೇ ನಾವು ಸುಮಾರು 22 ವರ್ಷಗಳಿಂದ ಪೇರೆಂಟ್ಸ್ ಹತ್ರ ಮತ್ತು ಮಕ್ಕಳ ಹತ್ರ ಡೀಲ್ ಮಾಡ್ತಾ ಇದ್ದೇವೆ. ಅವರ ಮಧ್ಯದಲ್ಲೇ 24 ಗಂಟೆ 20 ವರ್ಷ ನಾವಿದ್ದೇವೆ. ಪೇರೆಂಟ್ಸು, ಟೀಚರ್ಸು, ಸ್ಟೂಡೆಂಟ್ಸ್ ಒಂದೇ ಬಿಲ್ಡಿಂಗ್ನಲ್ಲಿ. ನೀವಾದರೂ ಸಾಯಂಕಾಲ ಪಾಠ ಆದಮೇಲೆ ಮನೆಗೆ ಹೋಗ್ತಿರಲ್ವಾ? ನಾವು 22 ವರ್ಷ ಒಂದೇ ಬಿಲ್ಡಿಂಗ್ನಲ್ಲಿ, ಮನೆ, ಪಾಠ, ಸ್ಕೂಲು ಎಲ್ಲವೂ ನಮ್ಮ ರಾಮಕೃಷ್ಣ ವಿದ್ಯಾಶಾಲೆ. ಅವ್ರು ಹಾಗಲ್ಲಪ್ಪ ಹೀಗೆಲ್ಲ ಅಂತ ಹೇಳಿದ ಕೂಡ ಏನು ಮಾಡ್ತಾ ಇದ್ರು ಗೊತ್ತಾಗ್ತದೆ. ಈಗ ಬೆಳಿಗ್ಗೆ ತಾನೇ 2-3 ಹುಡುಗರ ಒಂದು ಅವರು ನಮ್ಮ ಕೆಲವು ನಿಯಮವನ್ನು ಉಲ್ಲಂಘಿಸಿ ಏನೋ ಅನಾಚಾರ ಮಾಡಿದಾಗ ಅವರಿಗೆ ಪನಿಷ್ಮೆಂಟ್ ಕೊಡಬೇಕಾಗಿತ್ತು. ಈ ಬೆಳಿಗ್ಗೆ ತಾನೇ ಒಂದು ಸೆಷನ್ ಆಯಿತು, ಒಂದು ಗಂಟೆ. ಹಾಗಾದರೆ ಅವರಿಗೆ ಒಳ್ಳೆಯ ವಿಷಯಗಳನ್ನು ಹೇಳೋದು ಎಷ್ಟು ಕಷ್ಟ ಆಗಿದೆ. ಇಲ್ಲಿದ್ರೆ ನಮ್ಮ ದೇಶ, ಸಂಸ್ಕೃತಿ ಎರಡು ಉಳಿಯುವುದಿಲ್ಲ. ಅರ್ಥಕೊಳ್ಳಿ, ತಂದೆ ತಾಯಿಯ ಬಗ್ಗೆ ಗೌರವ ಇಲ್ಲ. ಒಂದು ವಯಸ್ಸಾದ ಮೇಲೆ ಇಬ್ರು ಬಾಸ್ ಆ್ಯಂಡ್ ದಿ ಅಸಿಸ್ಟೆಂಟ್, ಅಣ್ಣ ತಮ್ಮ, ತಂದೆ ಪತಿ ಪತ್ನಿ, ತಂದೆ ತಾಯಿ, ನೇಬರ್ಸ್, ಗುರು ಶಿಷ್ಯರು ಎಂಬ ಸಂಬಂಧವೇ ಸರಿಯಾಗಿ ಉಳಿತಾ ಇಲ್ಲ. ಅದರಲ್ಲಿರುವಂತಹ ಮೌಲ್ಯಗಳು ಇವಾಪರೇಟ್ ಆಗಿ ಹೋಗ್ತಾ ಇದೆ. ನಮ್ಮ ವಿದ್ಯಾಶಾಲೆಯಲ್ಲಿ ಓದುವಂತ ಒಬ್ಬ ಏಂಜಲ್ ಲೈಕ್ ಬಾಯ್ ನಿನ್ನೆ ಮೊನ್ನೆ ತಾನೇ ಬಂದು ಹೇಳಿದ, ಯಾವ ತರ ಮದುವೆ ಎಂಬುದೇ ಹೆದರಿಕೆ ಅಂತ. ಪತಿ ಪತ್ನಿಯರ ಸಂಬಂಧವು ಎಷ್ಟು ಕೆಟ್ಟು ಹೋಗಿದೆ ಅಂತ ಹೇಳಿದ್ರೆ, ಅವನು ಮನೆಯಲ್ಲಿ ಆಗಿರುವಂತ ಯಾವುದೋ ಸಂಬಂಧಗಳ ವಿಕಲ್ಪಗಳ ಸಮಸ್ಯೆಗಳು ಪೊಲೀಸ್ ಸ್ಟೇಷನ್ವರೆಗೆ ಹೋಗ್ತಾ ಇವೆ. ಕಂಪ್ಲೇಂಟ್, ಪತಿ ಮೇಲೆ ಹರಾಸ್ಮೆಂಟ್ ಆಯ್ತು. ಚಿಕ್ಕ ಪುಟ್ಟ ವಿಷಯ. ಅವನು ನಾವು 8th ಸ್ಟ್ಯಾಂಡರ್ಡ್ನಿಂದ ನೋಡಿದ್ರೆ ಸತತವಾಗಿ ಇಲ್ಲಿ ಬಂದ್ರೆ ಅವನು ಶಾಲೆ ಬಿಟ್ಟು ಒಂದು 15 ವರ್ಷ ಆಗಿರ್ಬೇಕು. ಇಲ್ಲಿ ಒಂದು ಮೈಸೂರಿಗೆ ಬಂದಾಗ ನಮ್ಮ ಶಾಲೆಗೆ ನಮ್ಮ ಹತ್ರ ಬಂದು ಮಾತಾಡಿ ಹೋಗ್ಲೇಬೇಕು ಅವರು ಅಂತ ಒಬ್ಬ ಹುಡುಗ. ಅವ್ನು ಬರೋ ಅವಶ್ಯಕತೆ ಏನಿಲ್ಲ. ಅಲ್ಲಿ ಇಲ್ಲಿ ಮತ್ತು ಆಶ್ರಮ ಅವನ
ಮದುವೆಯ ಒಂದು 3 ವರ್ಷ 2 ವರ್ಷ ಮದುವೆಯ ಒಂದು ಕತೆ ಮೊನ್ನೆ ಸಡನ್ನಾಗಿ ಸ್ವಾಮಿ ಬಂದು ಹೇಳ್ಬೇಕಂತ ಹೇಳಿದೆ. ನಾನು ಕೇಳಿ ದಂಗಾಗ್ಬಿಟ್ಟೆ. ಅಂದರೆ ನಾವು ಎಷ್ಟು ವ್ಯಾಲ್ಯೂಲೆಸ್ ಆಗ್ತಾ ಇದ್ದೇವೆ. ನಮ್ಮ ನಡತೆಗಳು, ಮನಸ್ಸು ಎಷ್ಟು ಘೋರವಾಗ್ತಾ ಇದೆ, ಸ್ವಾರ್ಥಪರವಾಗ್ತಾ ಇದೆ. ಒಬ್ಬರು ಇನ್ನೊಬ್ಬರನ್ನ ಅರ್ಥ ಮಾಡೋ ಪರಿಸ್ಥಿತಿ ಇಲ್ಲ. ಯಾರೋ ತಪ್ಪು ಮಾಡೋದು ಏನು ದೊಡ್ಡ ತಪ್ಪಲ್ಲ, ಸರಿಯೇ ಅಥವಾ ಸರಿ ಅಂತಲ್ಲ. ಸರಿ ತಪ್ಪುಗಳನ್ನು ಒಂದು ಅರ್ಥ ಮಾಡೋದು ಮನಸ್ಸು ಎಂಬುದಿರ್ಬೇಕಲ್ವಾ, ಒಂದು ಕ್ಷಮೆ ಎಂಬುದಿರ್ಬೇಕಲ್ವ ಮೌಲ್ಯ. ಒಂದು ಕ್ಷಮಾಗುಣ ಮೌಲ್ಯ ಇದೆಯಾ? ಹೆಚ್ಚು ಸ್ಟೂಡೆಂಟ್ಸಿಗೆ ರಿವೆಂಜ್ ಅಂಡ್ ರಿಯಾಕ್ಷನ್. ಟೀಚರ್ಸು ಅಥವಾ ಹಿರಿಯರು ಯಾರಾದರೂ ಒಬ್ಬ ಹುಡುಗನಿಗೆ ಒಂದು ಒಳ್ಳೆಯೋಸ್ಕರ ಪನಿಷ್ಮೆಂಟ್ ಕೊಟ್ಟರೆ, ನಾವು ನೋಡಿದ್ದೇವೆ ಹುಡುಗ ಬರೀತಾನೆ, ಇಸ್ ಅಮೌಂಟ್ಸ್ ಟು ಮೆಂಟಲ್ ಟಾರ್ಚರ್. ಅವನು ಹೇಳ್ತಾನೆ ಸ್ಟೂಡೆಂಟ್, ಆ್ಯಂಡ್ ದಿಸ್ ಈಸ್ ಅಗೇನ್ಸ್ಟ್ ಲಾ. ಇದು ನಾನು ನಡೆದ ಘಟನೆ ಹೇಳ್ತಾ ಇರೋದು ಇಮ್ಯಾಜಿನೇಷನ್ ಅಲ್ಲಿ. ಯಾವ್ಯಾವ ಬ್ಯಾಕ್ಗ್ರೌಂಡ್ ಇಂದ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ, ಮನೆಯಲ್ಲಿ, ಸ್ಕೂಲ್ಗಳಲ್ಲಿ ಮೌಲ್ಯ ಎಂಬ ಶಬ್ದ ಸರಿ ಅರ್ಥ ಕೊಡುವುದಿಲ್ಲ. ಮೌಲ್ಯ ಅಂದರೆ ವ್ಯಾಲ್ಯೂ ಅಂತ ಹೇಳಿದ್ದಾರೆ. ವ್ಯಾಲ್ಯೂಕ್ಕಿಂತ ವರ್ಚ್ಯೂ ಅಂತ. ವ್ಯಾಲ್ಯೂ ಎಜುಕೇಶನ್ಗಿಂತ ನೀವು ವರ್ಚ್ಯೂ ಎಜುಕೇಶನ್ ಅಂತ ಹೇಳಿ. ವರ್ಚ್ಯೂ ಅಂದರೆ ಗುಣ ಸಂಪನ್ನತೆಯನ್ನು ಹೆಚ್ಚಿಸುವಂಥ ಒಂದು ಶಿಕ್ಷಣವನ್ನು ಕೊಡಬೇಕು. ನಾನು ಹೇಳಿದೆ ನಿಮಗೆ, ಈಗ ನಮಗೆ ಈ ಸಬ್ಜೆಕ್ಟಲ್ಲಿ ಹೈಯರ್ ವ್ಯಾಲ್ಯೂಸ್ ಎಂಬೆಡೆಡ್ ಇನ್ ಇಂಡಿಯನ್ ಕಲ್ಚರ್. ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಅನರ್ಘ್ಯವಾದಂತಹ ವ್ಯಾಲ್ಯೂಸು, ವರ್ಚ್ಯೂಸು, ಗುಣ ಸಂಪನ್ನತೆ ಇದೆ ನಮ್ಮ ಸಂಸ್ಕೃತಿಯಲ್ಲಿ. ಅದನ್ನು ನಾವು ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಒಂದು ದೇಶ ಸಂಸ್ಕೃತಿ ಅಂದರೆ ಏನು ಅಂತ ಹೇಳಿದ್ರೆ, ಒಂದು ದೇಶದ ಸಾವಿರಾರು ವರ್ಷಗಳ ಜನಜೀವನ, ಅದರ ಚಿಂತನೆ, ಅಲ್ಲಿರುವಂತಹ ತತ್ವಶಾಸ್ತ್ರ, ಅಲ್ಲಿರುವಂತಹ ಬೇರೆ ಬೇರೆ ಮೌಲ್ಯಗಳು, ಜೀವನದ ಅನುಭವದ ಪಾಕ ಸಾರ, ಅದು ಸೂತ್ರ ಮೂಲಕ, ಧರ್ಮದ ಮೂಲಕ, ಸಂಸ್ಕೃತಿ ಮೂಲಕ ಅದು ಬೆಳೀತದೆ. ಆ ಸಂಸ್ಕೃತಿಯನ್ನು ನಮ್ಮ ದೇಶದ ಜನರು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಆದರೆ, ನಮಗೆ ಯಾರು ಪಾಕಿಸ್ತಾನದವರು ಬಂದು ಅಥವಾ ಚೈನಾದವರು ಬಂದು ತಿಳಿಸ್ತಾರ ನಮ್ಮ ಭಾಷೆಗೆ? ಹೀಗೆ ಬೇರೆ ದೇಶದ ಸಂಸ್ಕೃತಿಯನ್ನು ಎಷ್ಟು ಬೇಗ ನಮ್ಮವರು ತಿಳ್ಕೊಳ್ತಾರೆ ಹೇಳ್ತಾರೆ. ಈಗ ಒಂದು ಕಿವಿಗೆ ರಿಂಗ್ ಹಾಕೋದು ನಮ್ಮ ದೇಶ ಸಂಸ್ಕೃತಿಯ ಹಳ್ಳಿ ಅದು ಹೇಗೆ ಮೌಲ್ಯ? ಅದು ಕೂಡ ಒಂದು ಮೌಲ್ಯ. ಯಾವ ಬೇರೆ ಬೇರೆ ಥರದ ಫ್ರೆಂಚಿ ಗಿಂಚಿ ಗಡ್ಡ ಏನ ಆದಿವಾಸಿಗಳ ಥರ ಮುಖವಾಡಗಳನ್ನು ಮಾಡಿಕೊಳ್ಳೋದು ನಮ್ಮ ದೇಶದ ಸಂಸ್ಕೃತಿಯ ಅಲ್ಲ ಅಲ್ವಾ? ಹೆಣ್ಮಕ್ಳು ತಿಲಕವನ್ನು ಇಡದೇ ಇರುವಂಥದ್ದು ನಮ್ಮ ದೇಶದ ಸಂಸ್ಕೃತಿಯ? ಎಷ್ಟೆಷ್ಟು ನಮ್ಮ ದೇಶದ ಸಂಸ್ಕೃತಿ ಅಲ್ಲ ಅಲ್ವಾ? ಅದನ್ನ ಹೇಗೆ ಕಲ್ತ್ಕೊಳ್ತೀರಾ? ಈ ಕೌಬಾಯ್ ಪ್ಯಾಂಟ್ ಹಾಕೋದು, ಈ ಸ್ಟೈಲ್ ಗೀಲ್ ಯಾರಾದ್ರೂ ಹೇಳಿಕೊಟ್ಟಿದ್ದಾರೆ ನಿಮ್ಗೆ? ಯಾರಿಗಾದ್ರೂ ಟ್ಯೂಷನ್ ಕೊಟ್ಟಿದ್ದಾರ? ಈಗ ಇಂಥದನ್ನೆಲ್ಲ ಹಳ್ಳಿಯಲ್ಲಿ, ಈ ಪಟ್ಟಣದ ಹುಡುಗರು ಬಿಡಿ. ಸ್ಟೇಟ್ಮೆಂಟ್ ಮೇಡ್ ಬೈ ಗಾರ್ಬೋಜಿಯೋ ನೋಡಿ, ರಷ್ಯಾ USSR ಇರುವಾಗ 90 ವರ್ಷ ಧರ್ಮವಿಹೀನ ರಾಷ್ಟ್ರವಾಗಿತ್ತು ಎಂಬುದು ನಿಮ್ಗೆ ಗೊತ್ತಿದೆಯಾ? ನಿಮ್ಮ ಏಜ್ನಲ್ಲಿ ಇದನ್ನು ಹೆಚ್ಚು ಗೊತ್ತಿದೆ. ಪೆರೋಸ್ಟ್ರೈಕ ಆದಮೇಲೆ 1985 ನಂತರ, 85-86 ನಂತರ, ಪೆರೋಸ್ಟ್ರೈಕ ಆದ ನಂತರ ಅಲ್ಲಿ ಕಮ್ಯುನಿಸಂ ಬಿದ್ದು ಹೋಯಿತು, ಡೆಮಾಕ್ರಸಿ ಬಂತು. ಡೆಮಾಕ್ರಸಿ ಜೊತೆಗೆ ಏನು ಸೇರಿತು ರಷ್ಯಾದಲ್ಲಿ? ರಷ್ಯಾ ಬಿಕೇಮ್ ರಿಲಿಜಿಯಸ್. ಎಲ್ಲ ಹೆಚ್ಚಿನ ಕ್ರಿಶ್ಚಿಯನ್ ಆಗ್ಬಿಟ್ರು. ಅಷ್ಟವರೆಗೆ ಅಲ್ಲಿ ಧರ್ಮಕ್ಕೆ ಅವಕಾಶನೇ ಇರಲಿಲ್ಲ. ಗೊತ್ತಿದೆ, ಚರ್ಚ್ ಗಿರ್ಚ್ ಎಲ್ಲ ಇದನ್ನೆಲ್ಲ ಕ್ಲೋಸ್ ಮಾಡಿದ್ದಾರೆ. ನೋ ಚರ್ಚ್, ನೋ ಟೆಂಪಲ್. ಅದ್ರ ಜೊತೆಗೆ ಒಂದು ರಾಮಕೃಷ್ಣ ಮಿಷನ್ ಸೆಂಟರ್ ಕೂಡ ಸ್ಟಾರ್ಟ್ ಮಾಡಿದ್ದೆ ಇತ್ತೀಚೆಗೆ, ಪೆರೋಸ್ಟ್ರೈಕ್ ಅನಂತರ. ಆದರೆ ಗಾರ್ಬೋಜಿಯೋ ಟೈಮ್ಸ್ ಆಫ್ ಇಂಡಿಯಾ ಕೊಟ್ಟ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ಆಫ್ಟರ್ 90 years ಆಫ್ ಕಮ್ಯುನಿಸಮ್,
ಆಫ್ಟರ್ 90 years ಆಫ್ ಎ ರಿಲಿಜಿಯಸ್ ಸೊಸೈಟಿ. ಎ ರಿಲಿಜಿಯಸ್ ಸೊಸೈಟಿ ಅಂದ್ರೆ ಏನು? ಧರ್ಮರಹಿತ ಸಮಾಜದ ನಂತರ ಅಲ್ಲಿ ಕೊಲೆ, ಸುಲಿಗೆ, ಮೋಸ, ವಂಚನೆ, ಡಿಪ್ರೆಷನ್, ಎಲ್ಲೋ ಮನುಷ್ಯನಿಗೆ ಧರ್ಮ ಎಂಬುದು ಅತ್ಯಂತ ಶ್ರೇಷ್ಠ. ಅದು ಧರ್ಮವೂ ಬೇಡ ನಮಗೆ. ನಿಮಗೆ ವಿಟಮಿನ್ ಎ, ಬಿ, ಸಿ ಇದ್ರೆ ಅದು ವಿಟಮಿನ್ ಎ ಇಲ್ಲದಿದ್ರೆ ಏನಾಗ್ತದೆ ಹೇಳಿ? ಖಂಡಿತ ನೈಟ್ ಬ್ಲೈಂಡ್ನೆಸ್. ಬಿ ಇಲ್ಲದೆ ಬೇರೆ ಬೇರೆ. ಹಾಗೇನೆ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸರಿಯಾದ ಸಮರ್ಪಕ, ಅವರ ವ್ಯಕ್ತಿತ್ವದ ಸರ್ವಾಂಗೀಣ ಪ್ರಗತಿಗೆ ಬೇಕಾಗಿರುವಂತಹ ನೀವು ಜ್ಞಾನ ಮತ್ತು ಮೌಲ್ಯವನ್ನು ಕೊಡದೇ ಇದ್ದ ಪಕ್ಷಕ್ಕೆ ಮನೆಗಳಲ್ಲಿ, ಆಫೀಸ್ಗಳಲ್ಲಿ, ಶಾಲಾ ಕಾಲೇಜ್ಗಳಲ್ಲಿ, ಗವರ್ಮೆಂಟ್ ಎಲ್ಲ ಕಡೆ ನೀವು ಕ್ಲೇಶ, ಕ್ರೋಧ, ಮೋಸ, ವಂಚನೆ ತಾಂಡವಾಡುವುದನ್ನು ನೋಡ್ತೀರಿ. ಕೊಡಬೇಡಿ. ನೀವು ಧರ್ಮದ ಹೆಸರು ಅಂತ ಹೇಳ್ಬಿಟ್ಟು ಕೊಡಬೇಡಿ. ಅವರ ಮನಸ್ಸನ್ನು ರಿಲಿಜಿಯಸ್ಲಿ ಸ್ಟೆರೈಲ್ ಮಾಡಿಬೇಡಿ, ಶುಷ್ಕ. ಬರೀ ಟಿವಿಯಿಂದ ಮೋಜು, ಎಂಟರ್ಟೈನ್ಮೆಂಟ್ ಸೆಂಟರ್. ಮಕ್ಕಳ ಮನಸ್ಸಲ್ಲಿ ಯಾವುದೆಲ್ಲ ತುಂಬಿದೆ? IPL ಮ್ಯಾಚ್, ಅದೆಲ್ಲ ವ್ಯಾಲ್ಯೂ ಇದೆಯಾ? ಮೌಲ್ಯ ಇದೆಯಾ? ಇದೆ. IPL ಮ್ಯಾಚ್, ಟಿವಿ ಸೀರಿಯಲ್, ಅದರಲ್ಲಿ ಏನು ಒಳ್ಳೇದಿದೆ, ಅದಕ್ಕಿಂತ ಹೆಚ್ಚು ಕೆಟ್ಟದ್ದು ಹೆಚ್ಚು. ಇಲ್ಲ ಅಂತಲ್ಲ, ಒಳ್ಳೇದು ಅಲ್ಲೊಂದು ಇದೆ. ಎಲ್ಲ ಸೀರಿಯಲ್ ಹೇಳ್ತಲ್ಲ, ಒಳ್ಳೆ ಸೀರಿಯಲ್ ಇರ್ಬೋದು, ಕಲಿಯುವಂಥದ್ದಿದೆ. ಆದರೆ ಕಲಿಕೆಯ ಜೊತೆಗೆ ಏನು ಗೊತ್ತಿಲ್ಲ, ಪೊಲ್ಯೂಟೆಂಟ್ ಹೆಚ್ಚಲ್ವಾ, ವೈರಸ್ ಹೆಚ್ಚು. ಆದ್ದರಿಂದ ಒಂದು ಮಗುವಿನ ಮನಸ್ಸಿನಲ್ಲಿ ನಾವು ಹೋಗ್ಬಿಟ್ಟು ನೋಡಬೇಕು. ಒಂದು ಮಗು ನ್ಯೂಟ್ರಲ್ ಆಗಿರೋ ಮೈಂಡ್, ಅದು ಫಸ್ಟ್ ಸ್ಟ್ಯಾಂಡರ್ಡ್, ನಾವೇ ಮಕ್ಕಳಾಗಬೇಕು ಒಂದ್ಸರಿ. ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸ್ ಹೋಗ್ತದೆ, ಅಲ್ಲಿ ಏನು ಕಲಿಯುತ್ತದೆ ನೋಡಿ, ಅದೇನು ರಿಜಿಸ್ಟರ್ ಆಗ್ತದೆ. ನಿಮ್ಮ ಮನೆಗೆ ಒಂದು ಕಂಪ್ಯೂಟರ್ ಹಾಕಿದ ಕೂಡಲೇ ಕಂಪ್ಯೂಟರ್ ಎಂಟಿ ಆಗಿರ್ತದಲ್ಲ, ಹಾರ್ಡ್ ಡಿಸ್ಕು, ಆಮೇಲೆ ಪರ್ಮನೆಂಟ್ ಮಾಡಿ ನೀವು ಪ್ರೋಗ್ರಾಮಿಂಗ್ ಮಾಡೋದಿಲ್ವಾ? ಹಾಗೆ ನೀವು ಪ್ರೋಗ್ರಾಮಿಂಗ್ ಮಾಡ್ತಾ 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 ವೈರಸ್ ರಿಡನ್ ಪ್ರೋಗ್ರಾಮಿಂಗ್ ಹಾಕ್ತೀರಾ? ಸಿಕ್ಕಿದ್ದು CD, ವೈರಸ್ ಇದ್ದದ್ದು CD ಹಾಕ್ತೀರಾ? ಪೆನ್ ಡ್ರೈವ್ ಸಿಕ್ಕಿದ್ದು ಹಾಕ್ತೀರಾ? ರಿಟ್ರೋಗ್ರೇಡ್ ಪ್ರೋಗ್ರಾಮಿಂಗ್ ಹಾಕ್ತೀರಾ? ಇಲ್ಲ. ಸೊ ಕಂಪ್ಯೂಟರ್ ಮಾತ್ರ ಒಳ್ಳೆ ಪ್ರೋಗ್ರಾಮ್ ಹಾಕಿ ನಿಮಗೆ ಬೇಕಾಗಿದೆ. ಮಕ್ಕಳ ಮನಸ್ಸು ಕಂಪ್ಯೂಟರ್ ಥರ ಅಲ್ವಾ? ಮಕ್ಕಳ ಮನಸ್ಸಿಗೆ ನೀವು ಯಾವ ಥರದ ಉನ್ನತ ಮೌಲ್ಯವನ್ನು ಎಲ್ಲಿಂದಲೂ ಕೊಡೋದಿಲ್ಲ ಅಂತ ಹೇಳಿದ್ರೆ, ಆ ಮಗು ಆಮೇಲೆ ತಪ್ಪು ಮಾಡಿದಾಗ ನಮ್ಮ ಪನಿಷ್ಮೆಂಟ್ ಕೊಡ್ತೀವಿ. ನಮ್ಮ ವಿದ್ಯಾಶಾಲೆಯಲ್ಲಿ 3 ಹುಡುಗರು ತಪ್ಪು ಮಾಡಿದ್ರು. ಅವ್ರೇನು ಕೇಳಿದೆ ಆಚೆ ಇತ್ತೀಚೆಗೆ ಅವ್ರಿಗೆ ಅಷ್ಟೊಂದು ಕೊಟ್ಟು ಕಡೆಗೆ ಅವ್ರಿಗೆ ನೀನು ಯಾಕೆ ಮಾಡಿದೀಯಪ್ಪ ಅಂತ ಕೇಳಿದೆ. ನೀನು ಮಾಡಿದ ಸರಿ ಅದನ್ನು ಯಾಕೆ ಬೋರಿಂಗ್ ಅಂದರೆ ಎಂಟರ್ಟೈನ್ಮೆಂಟಿಗೆ ಒಂದು ಕ್ರೇಜನ್ನು ಮಕ್ಕಳಿಗೆ ಕೊಟ್ಟು ನೀವು ಚಿಕ್ಕವರಾಗಿರುವಾಗ ಪ್ರಾಯಶಃ ಟಿವಿ ಇರಲಿಲ್ಲ, ಸಿನಿಮಾ ನೋಡಬೇಕಾದ್ರೆ ಥಿಯೇಟ್ರಿಗೆ ಹೋಗಿ ವಾರಕ್ಕೊಂದು, ತಿಂಗಳಿಗೊಂದು ನೋಡ್ತೀವಿ. ಈಗ ಮೋಜು ಜೀವನ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಸೆಂಟರ್. ಜೀವನದ ಒಂದು ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ಮೂಲಕ ಎಲ್ಲ ಕೆಟ್ಟ ವ್ಯಾಲ್ಯೂಸ್ಗಳು ಬರ್ತಾ ಇದೆ. ಯಾಕಂದರೆ ಎಂಟರ್ಟೈನ್ಮೆಂಟ್ ನಮಗೆ ಬೇಕು. ಸಂಸ್ಕೃತಿ ಇದ್ದ ಕಡೆ ಒಳ್ಳೆ ಎಂಟರ್ಟೈನ್ಮೆಂಟ್, ಆರೋಗ್ಯಕರವಾದ ಎಂಟರ್ಟೈನ್ಮೆಂಟ್, ಮನೋರಂಜನೆ ಬೇಕು. ಆದರೆ ಈಗ ಮನೋರಂಜನೆ ಡ್ರಾಯಿಂಗ್ ರೂಮ್ನಲ್ಲಿ ಬಂದು ಕೂತಿದೆ. ಎಂಟರ್ಟೈನ್ಮೆಂಟ್ ಸೆಂಟರ್ ಆಫ್ ಲೈಫ್ ಆಗೋಗ್ಬಿಟ್ಟಿದೆ. ಅದರ ಸುತ್ತ ಆಮೇಲೆ ನೇಮರ ಮಾತಾಡೋದು, ದೇವರಿಗೆ ಕೊಂಡು ಒಂದು ನಮಸ್ಕಾರ ಹಾಕೋದು, ಹಿರಿಯರು ಬಂದರೆ ಮಾತಾಡೋದು, ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಮನೇಲಿ ಜೇಡ್ರಬಲ್ಲಿ ಗುಡಿಸೋದು ಮಕ್ಕಳು ಮಾಡ್ತಾರಾ? ಎಕ್ಸಾಮಿನೇಷನ್ ಬಂದ್ರೆ ಹೋದು, ನಾನೊಂದು ಮನೆಗೆ ಹೋದೊಂದು ದಿವಸ ಇಂಟ್ರೆಸ್ಟಿಂಗ್ ಏನಂತ ಹೇಳಿದ್ರೆ, ಅಲ್ಲಿ ಬಾಲ್ಕನಿಗೆ ಹೋಗಿ ಆ ಮನೆಯ ಯಜಮಾನರು ಅವರು ಒಂದು ಸೀಸರ್ ಹಿಡ್ಕೊಂಡ್ಬಿಟ್ಟು ದೊಡ್ಡ ಯಾರೋ ಅವ್ರ ಮಕ್ಕಳ ಹತ್ರ ಗಲಾಟೆ ಮಾಡಿ ಆ ಸರ್ವೆಂಟ್ ಹತ್ರ ಹೇಳ್ಬಿಟ್ಟು, ನಾನು ನೋಡಿದೆ ಆ ದೃಶ್ಯ ನೋಡಿದೆ. ಆ ಕಪ್ಪು ವೈರನ್ನು ಸೀಸರ್ನಿಂದ ಕಟ್ ಮಾಡಿಬಿಟ್ರು. ಏನು ನಡೀತದೆ? ನಾವು ಮನೆಗೆ ಅವ್ರ ಜೊತೆ ಹೋಗ್ತಾ ಇದ್ದೇವೆ,
ಕಡೆಗೆ ಸ್ವಾಮೀಜಿ ನೀವು ಬಂದಿದ್ದೀರ, ಒಳ್ಳೇದಾಯಿತು ನೋಡಿ. ಇದ್ರ ಮತ್ತೆ ಅವ್ನ ಎಕ್ಸಾಮಿನೇಷನ್ ಬಂತು 10th ಸ್ಟ್ಯಾಂಡರ್ಡ್. ಇನ್ನು ಓದದೇ ಇಲ್ಲ, ಇಡೀ ದಿವಸ ಚಾನಲ್ ತಿರುಗಿಸ್ಕೊಳ್ಳೋದು ಹೇಳಿ ಹೇಳಿ ಸಾಕಾಯಿತು. ಮನೆ ಪ್ರಿಪರೇಟರಿ ಎಕ್ಸಾಮಿನೇಷನಲ್ಲಿ ಅವನು 10-15 ಮಾರ್ಕ್ 20 ಮಾರ್ಕ್ ಕಳಿಸಿದ್ದಾರೆ. ನಾನು ಹೇಳಿದೆ ಇನ್ನು ಮುಂದೆ ಏನಿಲ್ಲ, ಮನೇಲಿ ಟಿವಿನೇ ಇಲ್ಲ, ಕಟ್ ಮಾಡಿಬಿಟ್ಟು ಸಮಜ ಸೀಸನ್ ತೆಗೆದುಕೊಂಡು ನಾನು ಅಮ್ಮ ಕಟ್ ಮಾಡಿದ ದೃಶ್ಯ ಅಂದರೆ ಮನೋರಂಜನೆ ಎಂಬುದು, ಮನೋರಂಜನೆ ಪಿಡುಗು ಎಷ್ಟು ಮಕ್ಕಳ ಮನಸ್ಸಲ್ಲಿ ಸೇರಿದೆ ಅಂತ ಹೇಳಿದ್ರೆ ಅದು ಜ್ಞಾನ ಶುಷ್ಕ ಮತ್ತು ಮೋಜು ವಿಪರೀತ. ಮತ್ತು ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ಮನಸ್ಸನ್ನು ಒಂದು ಕಡೆ ಇರಿಸಿಬಿಡುತ್ತದೆ. ಆ ಚೆನ್ನಾಗಿ ಚೇಂಜ್ ಮಾಡ್ತಾ ಹೋಗ, ಅಲ್ಲಿ ಸೀರಿಯಲ್ ನೋಡಿ, ಇಲ್ಲಿ ಚೋರಿ ನೋಡಿ, ಯಾವುದು ರಂಜನೆ ಅಂತ ಒಂದು ನೋಡಿ, ಇಟ್ಸ್ ಎ ಸೈಕಲಾಜಿಕಲ್ ಟ್ರ್ಯಾಪ್. ಅದು ಬಣ್ಣ, ಆಕಾರ, ಶೃಂಗಾರ, ಸಂಗೀತ, ಇದು ಒಂದು ಮನಸ್ಸನ್ನು ಮೋಡಿ ಮಾಡಿದಂಗೆ, ಮೋಹಿನಿ ಶಕ್ತಿ ತರ ಅದಕ್ಕೆ ಒಳಗಾಗಿ ಅದು ಬಿಟ್ಟು ಉಳಿದದೆಲ್ಲ ಸಪ್ಪೆ ಕಾಣುತ್ತದೆ. ಈ ಥರ ಪುಸ್ತಕವನ್ನು ಬ್ಲ್ಯಾಕ್ ಆ್ಯಂಡ್ ವೈಟ್ ವಿದ್ಯಾಭ್ಯಾಸ ಅಂದರೆ ಏನು ಪ್ರತಿ ಸರಿ ಟಿವಿ ನೋಡ್ಲಿಕ್ಕೆ ಆಗ್ತದ? ಫಿಸಿಕ್ಸ್, ಕೆಮಿಸ್ಟ್ರಿ, ನ್ಯೂಟನ್ಸ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ವಾಟ್ ಈಸ್ ಸ್ಟ್ರಕ್ಚರ್ ಆಫ್ ದ ಆಟಮ್, ವಾಟ್ ಈಸ್ ಫೋಟೋಸಿಂಥಸಿಸ್, A+B² ಇದೆಲ್ಲ ಏನೋ ಅರ್ಥ ಮಾಡ್ಕೊಳ್ಬೇಕಾಗಿದ್ರೆ ಅವ್ರ ಪುಸ್ತಕ ಕೂತ್ಕೊಂಡು ಕನ್ಸೆಪ್ಟ್ ಓರಿಯೆಂಟೆಡ್ ಥಿಂಕಿಂಗ್ ಮಾಡಿ ಲಾಜಿಕಲ್ ಲಿಂಕ್ ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿರುವಂಥ ಅಕ್ಷರಗಳನ್ನು ಓದಿ ಕಾನ್ಸೆಪ್ಟನ್ನು ಅರ್ಥ ಮಾಡಿ ಇಮ್ಯಾಜಿನ್ ಮಾಡಬೇಕಲ್ವಾ? ದೇ ಹ್ಯಾವ್ ಟು ಸ್ಟ್ರೆಚ್ ದರ್ ಇಮ್ಯಾಜಿನೇಷನ್. ಇದು ಎಲ್ಲ ಬಣ್ಣ ಬಣ್ಣ ತೋರು ಇಮ್ಯಾಜಿನೇಷನ್ ಮಾಡೋದೇ ಇಲ್ಲ, ಅವ್ರು ಇದನ್ನೇ ನೋಡೋದಲ್ಲ. ಅದರಿಂದ ಇದರದೆಲ್ಲ ದುಷ್ಪರಿಣಾಮಗಳು ಎಷ್ಟಿವೆ ಅಂತ ಹೇಳಿದ್ರೆ ಸಮಾಜ, ಮನೆ, ವ್ಯಕ್ತಿತ್ವ, ಮಕ್ಕಳು, ಸಂಸ್ಥೆಗಳು, ವಿದ್ಯಾಭ್ಯಾಸ, ಧರ್ಮ ಇಟ್ಸೆಲ್ಫ್ ಎಲ್ಲವೂ ಕೂಡ ವ್ಯಾಲ್ಯೂಲೆಸ್ ಆಗ್ತಾ ಇದೆ. ಗುಣಸಂಪನ್ನತೆ ಎಂಬ ಒಂದು ಅಮೂಲ್ಯವಾದ ಮನುಷ್ಯನನ್ನಾಗಿ ಮಾಡುವಂತಹ ಒಂದು ನೀತಿ ಶಿಕ್ಷಣ ಬಿದ್ದು ಹೋಗ್ತಾ ಇದೆ. ಘೋರ ಬರಗಾಲ ಬರ್ತಾ ಇದೆ, ಗುಣಸಂಪನ್ನತೆ ಘೋರ ಬರಗಾಲ ಬರ್ತಾ ಇದೆ. ಆದ್ರಿಂದ ಮಿನಿಸ್ಟರ್ ಈ ಥರ ಮಾಡ್ತಾರೆ, ಚೀಫ್ ಮಿನಿಸ್ಟರ್ ಈ ಥರ ಮಾಡಿ ಯಾಕೆ ಮಾಡ್ತಾರೆ? ಸಮಾಜ ಆತ, ಸ್ಟೂಡೆಂಟ್ಸ್ ಈ ಥರ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಏನಂತ ಹೇಳಿದ್ರೆ ಏನಿಲ್ಲ, ಮನುಷ್ಯನ ಒಂದು ಮನಸ್ಸೆಂಬುದಿದೆ. ಆ ಮನಸ್ಸಿನಲ್ಲಿ ಒಳ್ಳೆಯದು ಕೆಟ್ಟದ್ದೆಲ್ಲ ಮಿಶ್ರಣ ಇದೆ. ಒಳ್ಳೆಯದನ್ನು ಉತ್ತೇಜನ ಕೊಡುವಂಥದ್ದು, ಒಳ್ಳೆಯದಕ್ಕೆ ಉತ್ತೇಜನ ಪ್ರೋತ್ಸಾಹ ಸಿಕ್ಕುವಂಥದ್ದನ್ನು ನಮ್ಮಲ್ಲಿರುವ ಸಂಸ್ಕಾರ, ಕೆಟ್ಟ ಸಂಸ್ಕಾರ ಸ್ಯಾಟರ್ನ್ ಪ್ರತಿಯೊಬ್ಬರಲ್ಲಿ ಇದೆ. ಅದು ಕೆಲವೊಮ್ಮೆ ಪೊಲೀಸರು, ಕೆಲವೊಮ್ಮೆ ಬೇರೆಯವರು ಅದನ್ನು ಅದೇ ಮೀರ್ತಾರೆ, ಅದು ವಿರೋಧ ಅಂತ ಹೇಳ್ತಾರೆ. ಅದನ್ನು ನಮ್ಮ ಖಂಡನ ಭಾವ ಬಂಧನದಲ್ಲಿ ಶ್ರೀರಾಮಕೃಷ್ಣ ಸ್ವಾಮಿ ವಿವೇಕಾನಂದ ನಿರೋಧನ ಸಮಾಹಿತ ಮನ, ಖಂಡನ ಭಾವಬಂಧನ ಜಗವಂದನ ವಂದಿತ ಮಾಡಿ ನಿರಂಜನ ನರರೂಪದ ನಿರ್ಗುಣ ಗುಣ ಮಾಡಿ. ಒಂದು ನಿರೋಧ, ಆ ಮನಸ್ಸು ಸಮಾಹಿತವಾಗಬೇಕಾಗಿದ್ದರೆ ಕೆಟ್ಟ ಶಕ್ತಿಗಳ ಸಂಸ್ಕಾರಗಳನ್ನು ಅದನ್ನು ನಿರೋಧಗೊಳಿಸುವ, ಅದನ್ನು ತನೂಕರಿಸುವ, ಅದನ್ನು ನಿಷ್ಕ್ರಿಯಗೊಳಿಸುವಂಥ ಒಂದು ಹೈಯರ್ ವ್ಯಾಲ್ಯೂ ಸಿಸ್ಟಮ್, ಪಾಸಿಟಿವ್ ಇಮೋಷನ್ ಬೇಕು. ಈ ಮಕ್ಕಳಿಗೆ ಈ ಪಾಸಿಟಿವ್ ಇಮೋಷನ್ ಸಿಗ್ತಾ ಇಲ್ಲ. ಏನು ಹೇಳ್ಬೇಕಂತ ಹೇಳಿದ್ರೆ ಮೌಲ್ಯ ಶಿಕ್ಷಣ ಅಲ್ಲ, ಮೌಲ್ಯ ಶಿಕ್ಷಣಕ್ಕೆ ವಿರುದ್ಧವಾದಂತಹ ಒಂದು ಪ್ರಬಲ ಶಕ್ತಿಯನ್ನು ನಿರ್ಮಾಣ ಮಾಡುವಂಥ ಕೇಂದ್ರಗಳಾಗಿವೆ ಎಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳು. ಮಕ್ಕಳಲ್ಲಿ ಈಗ ವಿದ್ಯಾಶಾಲೆಯಲ್ಲಿ ಓದ್ತೇವೆ, ಆ ಮಕ್ಕಳು ಎಂಜಿನಿಯರಿಂಗ್ ಮೆಡಿಕಲ್ ಆಗಿ ಬದುಕಿ ಸರಿಯಾಗಿ ಇದ್ಕೊಂಡು ಬಂದ್ರೇ ಅದು ದೊಡ್ಡ ಗ್ರೇಟ್ ಅಚೀವ್ಮೆಂಟ್ ಥರ. ಏನು ಎಲ್ಲಿಯಾದರೂ ರೋಗಗ್ರಸ್ತ, ರೋಗ ಪೀಡಿತ, ಒಂದು ಸಾಂಕ್ರಾಮಿಕ ರೋಗ ಇದ್ದಂಥ ವಟಾರಕ್ಕೆ ಹೋಗಿ ಬಂದು ನೀನು ಏನಾದರೂ ಇನ್ಫೆಕ್ಷನ್ ತೆಗೆದುಕೊಳ್ಳೋದೇ ಬಂದರೆ ಸೇಫ್ ಅಂತ ಹೇಳ್ಬಿಡ್ತೇವಲ್ಲ, ಅದೇ ಥರ. ಆದ್ದರಿಂದ ಈ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗುವ ಮೊದಲು ಹೇಗೆ ನಮ್ಮ WBC ಇರ್ತದಲ್ಲ, ವೈಟ್ ಬ್ಲಡ್ ಕಾರ್ಪಸ್ಕಲ್ಸ್, ಯಾವ ಥರದ ಕೀಟಾಣುಗಳು ನಮ್ಮ ಶರೀರದಲ್ಲಿ ಸೇರಿದ್ರು ಕೂಡ ಒಳಗೊಳಗೆ ಯುದ್ಧ ನಡೆಸಿ ಅವರನ್ನು ಹೊಡೆದು ಬಿಡ್ತಾರೆ. ಅದು ಕಿಲ್ ದಿ
ಬ್ಯಾಕ್ಟೀರಿಯಾಸ್ ಅಂಡ್ ವೈರಸ್ ಇನ್ಸೈಡ್ ದ ಸಿಸ್ಟಮ್. ನಮ್ಮದ್ರ ಡಿಫೆನ್ಸ್ ಮೆಕ್ಯಾನಿಸಮ್ ಇರ್ತದೆ, ರೋಗ ನಿರೋಧಕ ಶಕ್ತಿ ಅಂತ ನಮ್ಮದು. ಎಸ್, WBC. ಹಾಗೆಯೇ ಈ ವ್ಯಾಲ್ಯೂ ಸಿಸ್ಟಮ್ ಅಂತ ನಾವು ಕೊಡ್ತೇವಲ್ವಾ, ಇದು WBC ಥರ ಮಕ್ಕಳಿಗೆ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರಿಗೆ ಆ ರೋಗ ನಿರೋಧಕ ಶಕ್ತಿ ದುರ್ಬಲರಾಗಿಬಿಟ್ಟು 30-40 ವರ್ಷದ ನಂತರ ಜೀವನದಲ್ಲಿ ಅವ್ರು ಬಿದ್ದೋಗ್ಬಿಡ್ತಾರೆ. ಮೋಸ, ವಂಚನೆ, ದುಡ್ಡು, ಭ್ರಮೆ, ರಾಂಗ್ ವ್ಯಾಲ್ಯೂ ಸಿಸ್ಟಮ್. ಆದ್ದರಿಂದ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ನಾವು ಕೊಡಬೇಕೋ ಬೇಡವೋ, ಇದು ಸಿಲೆಬಸ್ನಲ್ಲಿ ಇದೆ, DDPI ಪರ್ಮಿಷನ್ ಇದೆಯೋ ಇಲ್ವೋ, ನಿಮ್ಮ ಮಕ್ಕಳಿಗೆ ಕಡೆಗೆ ಕುಡಿಬೇಡ ಅಂತ ಹೇಳ್ಬೇಕಾದ್ರೆ DDPI ಪರ್ಮಿಷನ್ ಇದೆ ಅಂತ ಕೇಳಿ. ಮನೆಯಲ್ಲಿ ಕುಡುಕರಾಗಿ ಬಿಡ್ತಾರಲ್ವಾ, ಸುಳ್ಳು ಹೇಳೋ ಒಂದು ಮೋಸ, ಅದಕ್ಕೆ ವಂಚನೆ. ನಾವು ಚಿಕ್ಕಂದಿನಲ್ಲಿರುವಾಗ ನಮ್ಮ ಹಿರಿಯರು ನಮಗೆ ಮೊದಲು ಕಾಂಪಿಟೇಷನ್ಗೆ ಇದನ್ನು ಹೇಳಿ, ಆದರೆ ಇದು ನನಗೆ ತುಂಬ ಆಳವಾಗಿ ಮನಸ್ಸಲ್ಲಿ ಈಗಲೂ ಬೇರೆ 5ನೇ ಕ್ಲಾಸ್ನಲ್ಲಿ 6ನೇ ಕ್ಲಾಸ್ನಲ್ಲಿ ಬಾಯಲ್ಲಿ ಮಾಡಿಸಿದ್ರು. ದೈವಿ ಸಂಪತ್ತು ಅಂತ ನಮ್ಮ ತಂದೆಯವರು ಸ್ಟ್ರಿಕ್ಟ್, ದೈವಿ ಸಂಪತ್ತು ಮಾಸ್ಟರ್ ಮಾಡಲಿಕ್ಕೆ ಇಟ್ಬೇಕು. ಅದು ವಿದ್ಯೆ ಕೊಡದಂತೆ ನಮ್ಮ ಡೈರಿಯಲ್ಲಿ ಕೆಲಸ ಮಾಡಿದವರು ಕೆಲವರು 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಫೈಲ್ ಆಗಿ ಹೋದರೆ ನೋಡಿ, ವಿದ್ಯೆ ಸಿಕ್ಕಿದ್ರೆ ಇಷ್ಟು ಮುಂದೆ ಹೋಗ್ತೀವಿ. ಹಾಗೆಯೇ ವಿದ್ಯೆ ಸಿಕ್ಕಿದ್ರು ಕೂಡ ಅವರಿಗೆ ನೀವು ಇದು ವ್ಯಾಲ್ಯೂ ಸಿಸ್ಟಮ್ ಕೊಡದೇ ಇದ್ದ ಪಕ್ಷಕ್ಕೆ ಎಷ್ಟು ನಾವು ತಪ್ಪು ಮಾಡ್ತೇವೆ, ಎಷ್ಟು ಅನ್ಯಾಯ ಮಾಡ್ತೇವೆ. ಮುಂದಿನ ಒಂದು ಸಮಾಜದ ಒಂದು ಡೈನಾಮಿಕ್ಸ್ ನೋಡಿದರೆ ದುಃಖ, ಯಾವ ರೀತಿಯ ಬೇರೆ ಬೇರೆ ರೀತಿಯ ಕ್ಲೇಶಗಳು, ದುಃಖಗಳು ಸಮಾಜವನ್ನು ಆವರಿಸ್ತಿದೆ ಎಂಬುದನ್ನು ಈಗಲೇ ನೋಡಿ. ನೀವು ಚಿಕ್ಕಂದಿನಾಗಿರೋ ಈ ಜನರೇಷನ್ನವರು, ನೀವು 10ನೇ ಕ್ಲಾಸ್ 15ನೇ ವರ್ಷದಲ್ಲಿ 20ನೇ ವರ್ಷದಲ್ಲಿ ನೀವಿರುವಾಗ ಅವರು ಎಷ್ಟು ದುರ್ಬಲರಾಗಿಬಿಟ್ಟಿದ್ದಾರೆ. ಅವರಿಗೆ ಸೈನ್ಸ್, ಆ್ಯಕ್ಚುಲಿ ವ್ಯಾಲ್ಯೂ ಎಜುಕೇಷನ್ ಅಂತ ಹೇಳಿದ್ರೆ ಇಸ್ ಅ ಸೈನ್ಸ್ ಆಫ್ ಲೈಫ್. It's actually science of living, science of human behavior. Human behavior now the excellence, human behavior now the refinement. ಈ ಒಂದು ನಮ್ಮ ನಡವಳಿಕೆಯನ್ನು ಪರಿಷ್ಕಾರಗೊಳಿಸುತ್ತಿದೆ ಅಲ್ಲ, ಅದು ಭಾರಿ ಜೀವನದಲ್ಲಿ ಇಂಪಾರ್ಟೆಂಟ್. ನೀವು ಎಷ್ಟು ಬೇಕಾಗಿದ್ದರೆ ಫಿಸಿಕ್ಸ್ ಹೇಳ್ಕೊಳ್ಳಿ, ಕೆಮಿಸ್ಟ್ರಿ ಹೇಳ್ಕೊಳ್ಳಿ ಮಾಡಿ, ಅವನ ಒಂದು ಬಿಹೇವಿಯರನ್ನು, ನಡತೆಯನ್ನು ಪರಿಷ್ಕರಿಸುವಂಥ ಒಂದು ಮಾರ್ಗದರ್ಶನ ಕೊಡೋದ್ರೆ ನಿಮ್ಮೇ ನಿಮ್ಮ ಮಕ್ಕಳು ಎಲ್ಲಿಯೇ ಕರ್ಕೊಂಡು ಹೋದ್ರೆ ಅವ್ನಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಸುಳ್ಳು ಹೇಳ್ದ, ತಪ್ಪು ಮಾಡ್ದ, ಒಡ್ಡ. ಯಾರಲ್ಲಿ ಗುಣ ಇದೆಯೋ, ಸದ್ಗುಣ ಇದೆಯೋ, ಸದ್ಗುಣಕ್ಕೆ ಹೊಟ್ಟೆ ಕಿಚ್ಚು ಇರೋದಿಲ್ಲ ಅಂತ ಹೇಳ್ತಾರೆ. ಯಾರತ್ರ ಆದ್ರೂ ಎಫಿಷಿಯನ್ಸಿ ಇದ್ರೆ ಹೊಟ್ಟೆ ಕಿಚ್ಚಿರ್ಬೋದು. ಅವ್ರು ಚೆನ್ನಾಗಿ ಹಾಡ್ತಾನೆ, ಅವನು ಹೆಚ್ಚು ಸ್ಕೋರ್ ಮಾಡಿದ್ದಾನೆ, ಹೊಟ್ಟೆ ಕಿಚ್ಚು, ಅವ್ನ ಕ್ಲಾಸ್ನಲ್ಲಿ ಫಸ್ಟ್ ಬಂದು. ಯಾರಾದರೂ ಒಬ್ಬ ಸದ್ಗುಣ ಸಂಪನ್ನ ಮಗು ನಿಮ್ಮ ನೇಬರ್, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಮಗು ಅಂತ, ನಿಮ್ಮ ನೇಬರ್ನ ಮಗು ಅಂತ ತಿಳ್ಕೊಳ್ಳಿ. ನಿಮ್ಮ ಮಕ್ಕಳು ಇರ್ತಾರೆ ಮನೆಯಲ್ಲಿ, ಕೆಲವರು ಪೋಖ್ರಿ ಅಂದರೆ ಪೋಖ್ರಿ, ಮಿಸ್ಚಿವಸ್ ಅಂದರೆ ಮಿಸ್ಚಿವಸ್. ಯಾವ ಥರದ ವ್ಯಾಲ್ಯೂ ಸಿಸ್ಟಮನ್ನು ಕಲ್ತ್ಕೊಳ್ತಾ ಇಲ್ಲ, ಅವನು ಕಿವಿಗೆ ಹಾಕ್ಕೊಳ್ತಾ ಇಲ್ಲ. ನೀವು ಅಪ್ರಿಷಿಯೇಟ್ ಮಾಡ್ತೀರಾ ಇಲ್ಲ ನಿಮ್ಮ ನೇಬರ್ನಲ್ಲಿ ಬಂದು, ನೋಡಿ ಎಷ್ಟು ಬುದ್ಧಿವಂತ ಹುಡುಗ, ಹೇಗಿದ್ದಾನೆ. ಇವನು ನಿಮ್ಮ ಮಕ್ಕಳಿಗೆ ಹೇಳ್ತಾರೆ, ನೋಡಪ್ಪ ಅವ್ನು ಹೇಗಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ವರ್ತಿಸ್ತಾನೆ. ಇಷ್ಟೊಂದು ವರ್ತಿಸೋದು ಕಷ್ಟವೇನಪ್ಪ, ನಿಮ್ಗೆ ಕೇಳೋದಿಲ್ವಾ? ಆದ್ದರಿಂದ ಈಗಿನ ಒಂದು ಸಮಾಜದಲ್ಲಿ ಬರುವಂಥ ಈ ಮಾಡರ್ನ್ ಏಜಲ್ಲಿ ವಾಟ್ ಪ್ರಾಬ್ಲಮ್ ಇಸ್ ಕ್ರೈಸಿಸ್ ಆಫ್ ಹ್ಯೂಮನ್ ಬಿಹೇವಿಯರ್. ಹ್ಯೂಮನ್ ಸ್ವಾರ್ಥ, ಅಹಂಕಾರ, ಢಂಬ, ಮೋಸ, ವಂಚನೆ, ಹಿಂಸೆ. ಇದರಿಂದ ಕಷ್ಟ ಇದೆ ಮುಂದಿನ ಪೀಳಿಗೆಗೆ. ದುಃಖ, ಇದರ ಆತ್ಯಂತಿಕ ನಿಷ್ಪನ್ನ ಏನು ಗೊತ್ತುಂಟ? ದುಃಖ ಅಷ್ಟೇ. ಬುದ್ಧ ಆವಾಗಲೇ ನೋಡಿದ ಆಸೆಯೇ ದುಃಖಕ್ಕೆ ಕಾರಣ ಅಂತ. ಅದು ಒಂದು ಭಾರಿ ಫಿಲಾಸಫಿಕಲ್ ಹೈಯರ್ ಸೆನ್ಸಲ್ಲಿ ಆಯಿತು. ಈಗ ಈ ಎಲ್ಲ ಥರದ ಕ್ಲೇಶಗಳು, ವ್ಯಾಲ್ಯೂ ಇಲ್ಲ ಅಂತ ಹೇಳಿದರೆ, ಹೈಯರ್ ಸದ್ಗುಣ ಇಲ್ಲ ಅಂತ ಹೇಳಿ ದುರ್ಗುಣ ಬಂದೇ ಬರ್ತದೆ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ and we should find out how we can culture the minds of the youngsters by imparting higher values in life. In your classroom, nation is built in the classroom. Students spend about 8 hours in
8 periods in the classroom with the teachers. ತಂದೆ ತಾಯಿಗಳಿಗಿಂತ ಹೆಚ್ಚು ಮಕ್ಕಳು ಟೀಚರ್ಸ್ ಜೊತೆ ಕ್ಲಾಸ್, because they are confined to the classroom. Of course, now they sit with the computer, internet and television. At least are we teaching children to think properly, discriminate properly? ಯಾವುದು ಸರಿ, ಯಾವುದು ತಪ್ಪು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಅವರು ಸ್ವತಂತ್ರವಾಗಿ ಅವರೇ ಚಿಂತನೆ ಮಾಡಿ ಅರ್ಥ ಮಾಡುವ ಥರ ಆದರೂ ನಾವು ಅವರಿಗೆ ಪ್ರಚೋದನೆ ಕೊಡ್ತೇವ, ಮಾರ್ಗದರ್ಶನ ಕೊಡ್ತೇವ, ಸ್ಫೂರ್ತಿ ಕೊಡ್ತೇವೆ. ಕ್ಲಾಸ್ ರೂಮ್ನಲ್ಲಿ ಸಾಧ್ಯ ಆಗ್ತದೆ. ರನ್ನಿಂಗ್ ಓವರ್ ದ ಸಿಲೆಬಸ್ ಇಟ್ ಸೆಲ್ಫ್ ಇಟ್ ಬಿಕಮ್ಸ್ ಎ ಸ್ಟ್ರಗಲ್ ಫಾರ್ ಟೀಚರ್ಸ್. ಯು ಫೀಡ್ ಇಟ್ ಯುವರ್ ಡೇಟಾ ಇಂಟು ದಿ ಯುವರ್ ಪ್ರೋಗ್ರಾಮಿಂಗ್ ಇಂಟು ದಿ ಹ್ಯೂಮನ್ ಕಂಪ್ಯೂಟರ್ಸ್. ಮಕ್ಕಳು ಕ್ಲಾಸ್ ರೂಮ್ನಲ್ಲಿ ಕಂಪ್ಯೂಟರ್ ಥರ ಅವರು, ನೀವೇನು ಹೇಳ್ತೀರೋ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾರೆ ಬೇರೆ ಬೇರೆ ಪ್ರಮಾಣದಲ್ಲಿ. ಅವರ ಎಷ್ಟು ಶಕ್ತಿ ಇದೆ, ನೀವು ತಿಳುವಳಿಕೆ ಶಕ್ತಿ ಎಷ್ಟಿದೆ ಅದರ ಸರಿ ಅನುಗುಣವಾಗಿ ಅವ್ರು ನೀವು ಹೇಳಿದ್ದನ್ನು ತಿಳ್ಕೊಳ್ತಾರೆ. ಒಳ್ಳೇದು ಹೇಳಿದರೆ ಒಳ್ಳೆಯದವರಾಗ್ತಾರೆ, ಕೆಟ್ಟದ್ದು ಹೇಳಿದರೆ ಕೆಟ್ಟವರಾಗ್ತಾರೆ. ಒಳ್ಳೇದು ಹೇಳಿದ್ದು ಕೆಟ್ಟದ್ದು ಹೇಳದಿದ್ರು ನಾಳೆ ಟಿ ವಿ ಸಮಾಜದಿಂದ ಕೆಟ್ಟದ್ದನ್ನು ತುಂಬಿಸ್ಕೊಳ್ತಾರೆ. ಮತ್ತು ಆ ಪಾನ್ ಪರಾಗು ಅಥವಾ ಹಿಂದೆ ಲಾಟ್ರಿ ನಿಲ್ಲಿಸ್ಬಿಟ್ಟಿದ್ದಾರೆ, ಕುಡಿತ ಮತ್ತು ಆಲಸಿ ಜೀವನ. ಎಲ್ಲರಂತ ಹೇಳೋದಿಲ್ಲ, 50%, 60% ಹಳ್ಳಿಯ ಯುವಕರು. ಅದರಿಂದ ನಮ್ಮ ಈ ಒಂದು ಇದರ ನಾನು ನಿಮಗೆ ವ್ಯಾಲ್ಯೂವನ್ನು ಕ್ಲಾಸ್ ರೂಮ್ನಲ್ಲಿ ಕೊಡುವ ಒಂದು ಅವಶ್ಯಕತೆ, ಅದರ ಘೋರ ಬರಗಾಲ, ಅದರ ಅರಿವು, ಅದು ನಾವೆಲ್ಲ ಮಾಡದೇ ಇದ್ದ ಪಕ್ಷಕ್ಕೆ ಏನಾಗ್ತದೆ ಎಂಬುದನ್ನು ನಿಮಗೆ ಮಂದಟ್ಟು ಮಾಡಬೇಕು ಅಂತ. ಈಗ ಒಂದು ವೈಟಮಿನ್ ಇಲ್ಲದಿದ್ದರೆ ಹೇಗೆ ನೈಟ್ ಬ್ರೈಟ್ನೆಸ್ ಬರ್ತದೋ, ನೀವು ಉನ್ನತ ಮೌಲ್ಯಗಳನ್ನು ನೀವು ಈ ಜನರೇಷನ್ನವರು ನೆಕ್ಸ್ಟ್ ಜನರೇಷನ್ ಕೊಟ್ಟಿಲ್ಲ ಅಂತ ಹೇಳಿದರೆ ಮುಂದಿನ ಜನರೇಷನ್ ವಿಲ್ ಬಿ ವೆರಿ ಬ್ಯಾಡ್. ಪ್ರತಿಯೊಂದು ಮನೆ ಕಲಹದ ಕೇಂದ್ರ, ಮನಸ್ಸು ಕ್ಲೇಶದ ಕೇಂದ್ರ. ಪ್ರತಿಯೊಂದು ಬ್ಯಾಂಕು, ಪ್ರತಿಯೊಂದು ಶಾಲೆ, ಪ್ರತಿಯೊಂದು ಇನ್ಸ್ಟಿಟ್ಯೂಷನ್, ಪ್ರತಿಯೊಂದು ಹಾಸ್ಪಿಟಲ್ ಎಲ್ಲ ಬೇರೆ ಬೇರೆ ರೀತಿಯ ಭಿನ್ನಾಭಿಪ್ರಾಯಗಳು, ಕ್ಲೇಶಗಳು, ಜಗಳ, ಮೋಸ, ವಂಚನೆ, ಸ್ವಾರ್ಥ ಇದರಲ್ಲೇ ಮತ್ತು ಎಲ್ಲ ಥರದ ಸ್ಕ್ಯಾಮ್ಗಳು ನೀವು ನೋಡ್ತಾ ಇದ್ದೀರ ನ್ಯೂಸ್ ಪೇಪರ್ನಲ್ಲಿ. ಆದ್ದರಿಂದ ವಿದ್ಯೆಯ ಜೊತೆಗೆ, ಜ್ಞಾನ ಜೊತೆಗೆ ನಾವು ಮೌಲ್ಯದ ಜ್ಞಾನವನ್ನು, ಈಗ ಧರ್ಮದಲ್ಲಿ ನಾವು ಎಲ್ಲೆಲ್ಲಿ ಸಾಧ್ಯ ಮಕ್ಕಳಿಗೆ ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಒಬ್ಬ ಯಾವುದಾದ್ರೂ ಮಹಾಪುರುಷರ ಜೀವನ ಒಂದು ಅವ್ರ ಮುಂದೆ ಇರಿಸಿದರೆ, ವಿವೇಕಾನಂದರಾಗಿ ನಾನು ಹೆಸರು ಹೇಳೋದು, ಅಥವಾ ರಾಮತೀರ್ಥ ಅವರಿದ್ದಾರೆ, ಯಾರು ನಿಮಗೆ ಈ ಸ್ಫೂರ್ತಿ ಕೊಡೋರಿದ್ದಾರೆ, ಯಾರೋ ಮಹನೀಯರಾಗ್ಬೋದು, ಅಥವಾ ವಿವೇಕಾನಂದರೇ ಆಗಬೇಕಂತ ಏನಿಲ್ಲ, ಯಾರಾದರೂ ಸರಿ. ಆದರೆ ವಿವೇಕಾನಂದರಲ್ಲಿ ಈ ಮಾಡರ್ನ್ ಮೈಂಡ್ಗೆ ಬೇಕಾಗಿರುವಂಥ ಎಲ್ಲ ವಿಜ್ಞಾನ ಮತ್ತು ಧರ್ಮದ ಸಮನ್ವಯ ಅಲ್ಲಿ ನಾವು ನೋಡ್ಬೋದು. ಆದ್ದರಿಂದ ವಿವೇಕಾನಂದರ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ, ಆ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಸಮುಚ್ಚಯಗೊಂಡ, ಸಮನ್ವಯಗೊಂಡ ಜ್ಞಾನ ಮತ್ತು ಮೌಲ್ಯಗಳ ಸಂಪತ್ತು ಅನರ್ಘ್ಯವಾಗಿರುವಂಥದ್ದು. ಎಲ್ಲರೂ ಒಂದ್ಸರಿ ಸ್ವಾಮಿ ವಿವೇಕಾನಂದರ ಜೀವನ, ಸ್ವಾಮಿ ವಿವೇಕಾನಂದಂತ ನೀವು ಓದಬೇಕಂತ ಹೇಳ್ತಾ ಇಲ್ಲ. ಒಂದು ವ್ಯಕ್ತಿ ಪಾಶ್ಚಾತ್ಯ ಪೌರಾತ್ಯ, ಹಳೆ ಬೇರು ಹೊಸ ಚಿಗುರು, ಸನಾತನ ಮತ್ತು ನೂತನ, ಕರ್ಮ ಮತ್ತು ಜ್ಞಾನ, ಸೆಕ್ಯುಲರ್ ಆ್ಯಂಡ್ ಸ್ಪಿರಿಚುವಲ್, ಸೈನ್ಸ್ ಆ್ಯಂಡ್ ರಿಲಿಜನ್, ಈ ಪರಸ್ಪರ ವಿರೋಧಾಭಾಸ ಇದ್ದಂತೆ ಕಂಡಂತಹ ಈ ವಿಷಯಗಳನ್ನು ಹೇಗೆ ಸಮನ್ವಯೀಕರಿಸಿ ಅದರಲ್ಲಿರುವಂತಹ ಎಸೆನ್ಷಿಯಲ್ಸನ್ನು ನಮ್ಮ ಜ್ಞಾನರಾಶಿ ಆದಿ ಮಾನವನಿಂದ ಆಧುನಿಕ ಮಾನವನವರೆಗೆ ಹೊರಬಂದಂಥ ಧರ್ಮ ಸಮೇತ ಜ್ಞಾನರಾಶಿ ಏನಿದೆ ಅದರಲ್ಲಿರುವಂತಹ ಒಂದು ತಿರುಳು, ಅದರಲ್ಲಿರುವಂತಹ ಸಾರ್ಥಕತೆ, ಅದರಲ್ಲಿರುವಂತಹ ಅವಶ್ಯಕ ವಿಚಾರಗಳು, ಬೇಕಾಗಿದ್ದ ಪ್ರಯೋಜನಕಾರಿ ವಿಷಯಗಳನ್ನು ಮಾತ್ರ ಬಟ್ಟಿಳಿಸಿ, ಅದನ್ನು ಬೇರ್ಪಡಿಸಿ, ಅದನ್ನು ಸಮನ್ವಯೀಕರಿಸಿ ವಿತ್ ಫ್ಯೂಚರಿಸ್ಟಿಕ್ ವಿಷನ್, ಭವಿಷ್ಯದ ದೃಷ್ಟಿಕೋನದಿಂದ ಮತ್ತು ವರ್ತಮಾನದ ಅರಿವಿನಿಂದ ಪ್ರತಿಯೊಂದು ತರಗತಿಗಳಲ್ಲಿ ಪುಸ್ತಕ ಕೊಟ್ಟಿದ್ದ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದು ಸಮಗ್ರವಾದ ಟ್ರೈನಿಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 2 ದಿವಸದಲ್ಲಿ ಸ್ಯಾಟರ್ಡೆ ಸಂಡೇ ನಿಮ್ಮ ಅಲ್ಲಿಯ ಸ್ಕೂಲ್ ರುಟೀನ್ಗೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ಒಂದು ದಿಢೀರಂತ ಈ ಒಂದು ಪ್ರೋಗ್ರಾಮ್ನ ಏರ್ಪಾಡು ಮಾಡಿದ್ದೇವೆ.
ತಕ್ಕ ಮಟ್ಟಿಗೆ ಯಾರ್ಯಾರು ಈ ವ್ಯಾಲ್ಯೂ ಎಜುಕೇಷನ್ ಪ್ರೋಗ್ರಾಮ್ ಸ್ವೀಕರಿಸಿದಾರೋ ಮಾಡ್ತಾರೆ ಅಂತ ಹೇಳಿದಾರೋ ಅವರಿಗೆ ಒಂದು ರೀತಿಯ ಟ್ರೈನಿಂಗ್ ಕೊಡೋದಿಲ್ಲ, ಏನು ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಒಂದು ಸ್ವಲ್ಪ ಮಾರ್ಗದರ್ಶನ ಕೊಡಬೇಕು. ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಏನು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದರೆ, ವ್ಯಾಲ್ಯೂ ಎಜುಕೇಷನ್ನ ಒಂದು ಡಯರ್ ನೀಡ್, ಅದರ ಘೋರ ಬರಗಾಲ, ಅದು ಮಾಡದಿದ್ದರೆ ಸಮಾಜದಲ್ಲಿ ಉಂಟಾಗುವಂಥ ದುಷ್ಪರಿಣಾಮ, ಇದರ ಬಗ್ಗೆ ನಾನು ಹೇಳಬೇಕು. ಮತ್ತು ಧರ್ಮದಿಂದ ನಾವು ಸಾಕಷ್ಟು ವ್ಯಾಲ್ಯೂಸನ್ನು ಮಕ್ಕಳಿಗೆ ಸುಲಭವಾಗಿ, ಸರಳವಾಗಿ, ಬೇಗವಾಗಿ ಕೊಡ್ಬೋದು. ಅದಕ್ಕೆ ನೀವು ಬೇಕಾಗಿರೋ ಒಂದು ಪೂರ್ವ ಸಿದ್ಧತೆ ಮಾಡಿಬಿಟ್ಟು